ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್. ನಾವು ಇರೋ ಏರಿಯಾದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಫೆಸ್ಟಿವಲ್ನ ಹೇಗೆ ಸೆಲೆಬ್ರೇಷನ್ ಮಾಡಿದ್ರು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗನ ಫ್ರೆಂಡು ಮತ್ತು ನನ್ನ ಮಕ್ಕಳು ದೇವಸ್ಥಾನಕ್ಕೆ ಹೋಗೋ ಖುಷಿಗೆ ಸಂಜೆ ಅವರೇ ಪೂಜೆ ಮಾಡಿ ಕೃಷ್ಣನ ವೇಷ ಹಾಕೊಳ್ಳೋಕ್ಕೆ ತಯಾರಾದರು. ನಾನು ಮತ್ತು ಅಕ್ಕ ಇಬ್ಬರು ಸೇರಿ ಮಕ್ಕಳಿಗೆ ಸಿಂಪಲಾಗಿ ರೆಡಿ ಮಾಡಿದ್ವಿ. ಫೈನಲಿ ಮಕ್ಕಳನ್ನ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನ ಹತ್ರ ಹೋದಾಗ ನಿಜವಾಗ್ಲೂ ಖುಷಿ ಆಯಿತು. ಎಲ್ಲ ಮಕ್ಕಳು ರಾಧಾಕೃಷ್ಣ ವೇಷದಲ್ಲಿ ಮುದ್ದಾಗಿ ಕಾಣಿಸ್ತಿದ್ರು. ನಾವು ಇರೋ ಏರಿಯಾದಲ್ಲಿ ಶ್ರೀ ರಾಮಾಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಫೆಸ್ಟಿವಲ್ನ ಸೆಲೆಬ್ರೇಷನ್ ಮಾಡ್ತಾರೆ. ಈ ಥರದೊಂದು ಆಚರಣೆ ಮಕ್ಕಳಿಗೆ ತುಂಬ ಅಗತ್ಯ ಇದೆ. ಯಾಕಂದರೆ ಬೆಳಿಗ್ಗೆ ಎದ್ದರೆ ಸ್ಕೂಲು, ಟ್ಯೂಷನ್ನು, ಮನೆಗೆ ಬಂದರೆ ಹೋಮ್ವರ್ಕು, ದಿನ ಪೂರ್ತಿ ಹಿಂಗೆ ಕಾಲ ಕಳೆದ್ಬಿಡ್ತಾರೆ. ಈ ಥರದೊಂದು ಹಬ್ಬ ಆಚರಣೆಯಿಂದ ಮಕ್ಕಳ ಮನಸ್ಸಿಗೂ ಸ್ವಲ್ಪ ಖುಷಿ ಅನಿಸುತ್ತೆ. ಈ ದೇವಸ್ಥಾನ ಸ್ಪೆಷಾಲಿಟಿ ಏನಂದರೆ, ಈ ದೇವಸ್ಥಾನದ ಮಾಲೀಕರು ದೇವಸ್ಥಾನಕ್ಕೆ ಬಂದಂಥ ದುಡ್ಡನ್ನು ಸ್ವಂತ ಕಾರ್ಯಕ್ಕೆ ಬಳಸದೆ ಪ್ರತಿ ಶನಿವಾರ ಹಾಗೂ ಅಮಾವಾಸ್ಯೆ ದಿನ ಇಲ್ಲಿರೋ ಸಾವಿರಾರು ಜನಕ್ಕೆ ಅನ್ನನ ಪ್ರಸಾದ ರೂಪದಲ್ಲಿ ನೀಡ್ತಾರೆ. ಸುತ್ತಮುತ್ತ ಇರೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು, ಪೆನ್ನು, ಪೆನ್ಸಿಲ್ನ ಫ್ರೀಯಾಗಿ ಕೊಡ್ತಾರೆ. ಪ್ರತಿದಿನ ಮಕ್ಕಳಿಗೆ ದೇವಸ್ಥಾನದಲ್ಲಿ ಶ್ಲೋಕ ಪ್ರವಚನ, ವರ್ಷಕ್ಕೊಂದ್ಸರಿ ದೇವ್ರ ಹೆಸರಲ್ಲಿ ಬಡವ್ರಿಗೆ ವಸ್ತ್ರದಾನ ಮಾಡ್ತಾರೆ. ನನ್ನ ಮಕ್ಕಳಂತೂ ಮಟಕಿನ ಹೇಗೆ ಹೊಡಿತಾರೆ ಅಂತ ಫುಲ್ ಕ್ಯೂರಿಯಾಸಿಟಿಯಿಂದ ನಿಂತ್ಕೊಂಡು ನೋಡ್ತಾಯಿದ್ರು. ಕೊನೆಗೂ ಮಟಕೆನ ಹೊಡೆದ್ರು. ಮಟಕೇಲಿ ಸಿಕ್ತಂಥ ಬೆಣ್ಣೆನ ಎಲ್ಲರೂ ಸ್ವಲ್ಪ ಶೇರ್ ಮಾಡ್ಕೊಂಡು ತಿಂದ್ವಿ. ಲಾಸ್ಟಲ್ಲಿ ರಾಧಾಕೃಷ್ಣ ವೇಷ ಹಾಕ್ಕೊಂಡಿದ್ದಂತಹ ಎಲ್ಲ ಮಕ್ಕಳಿಗೆ ಸ್ಮಾಲ್ ಗಿಫ್ಟನ್ನ ಕೊಟ್ಟರು. ನನ್ನ ಮಕ್ಕಳಂತೂ ಫುಲ್ ಖುಷಿ ಆಗಿಬಿಟ್ರು. ಇಲ್ಲಿ ಹಬ್ಬ 15 ದಿನ ಇರೋ ಹಾಗೇ ಲಕ್ಕಿ ಡಿಪ್ ಕಾರ್ಡ್ನ ಸೇಲ್ ಮಾಡ್ತಾರೆ. ಯಾರು ಬೇಕಾದರೂ ಆ ಕೂಪನ್ನ ತೊಗೋಬೋದು. ನಮ್ಮದು ಅಂಗಡಿ ಇರೋದ್ರಿಂದ ನಾವು ತೊಗೊಳ್ಳೇಬೇಕು ಅಂತ ಹೇಳಿದರು. ಸೊ ಅಪ್ಪ 2, ನಾವೆರಡು, ಒಟ್ಟು 4 ಕೂಪನ್ನ ತೊಗೊಂಡಿದ್ವಿ. ನಮ್ಮ ಕಣ್ಣು ಮುಂದೆನೇ ಚೀಟಿನ ತೆಗೆದು ನಂಬರ್ ಹೇಳಿದ್ರು. ಗೆದ್ದವ್ರಿಗೆ TV, ವಾಷಿಂಗ್ ಮಿಷಿನ್ನು, ಫ್ರಿಜ್ಜು, ಕುಕ್ಕರು, ಇನ್ನೂ ಏನೇನೋ ಸಿಕ್ತು. ಬಟ್ ನಮಗೇನೂ ಸಿಗಲಿಲ್ಲ. ರಾಧೆ ರಾಧೆ ಕೃಷ್ಣ ಕೃಷ್ಣ ಅಂದ್ಕೊಂಡು ಮನೆಗೆ ಹೋದ್ವಿ. ನನ್ನ ಮಕ್ಕಳಂತೂ ಈ ಹಬ್ಬನ ಮನಸ್ಸಿಂದ ಎಂಜಾಯ್ ಮಾಡಿದ್ರು. ಅವ್ರ ಖುಷಿನೇ ನಮ್ಮ ಖುಷಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.